ನಿಮ್ಗೂ ಕೂಡ ವಿಪರೀತವಾದಂತ ಹಿಮ್ಮಡಿ ನೋವು ಅಂದ್ರೆ ಹೀಲ್ ಪೇನ್ ಆಯ್ತಾ, ಎದ್ದ ತಕ್ಷಣ ಕಾಟ್ ಇಂದ ಕೆಳಗಡೆ ಕಾಲ್ ಇಡ್ಲಿಕ್ಕೆ ಆಗುದಿಲ್ಲ, ಅನ್ಬೇರೆಬಲ್ ಪೇನ್ ಇರ್ತದ, ಲೋಕಲ್ ಸ್ವೆಲ್ಲಿಂಗ್ ಇರ್ತದ, ಹೀಲ್ ಒಳಗಡೆ ಉರಿತಿರ್ತದ, ಬಾವು ಬಂದಂಗ ಆಗಿರ್ತದ, ಇವೆಲ್ಲ ತಡ್ಕೊಳಿಕ್ ಆಗುದಿಲ್ಲ. ಮುಂದೆ ನಡೀತಾ ನಡೀತಾ ಸ್ವಲ್ಪ ಕಡಿಮೆ ಆಗ್ತದ. ಬಟ್ ಈ ಸಮಸ್ಯೆ ನಿಮಗೂ ಇತ್ತು ಅಂದ್ರ ರೈಟ್ ವಿಡಿಯೋ ನೋಡ್ಲಿಕ್ಕತ್ತೀರಿ, ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗ ಕೊನೆಯವರೆಗೂ ಈ ವಿಡಿಯೋ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ಯೂಶುವಲಿ 40-45 ವರ್ಷ ಆತು ಅಂತಂದ್ರೆ ಹೆಣ್ಮಕ್ಳಿಗೆ ಇದು ಒಂದು ದೇವ್ರ ಗಿಫ್ಟ್ ಕೊಡ್ತಾನ್ರಿ. ದೇವ್ರ ಕೊಡಂಗಿಲ್ಲ, ನಾವ ಮಾಡ್ಕೊಂಡಿರ್ತೀವಿ. ನಾವ ಒಂದು ಗಿಫ್ಟ್ ಕೊಟ್ಕೊಳ್ತೀವಿ. ಏನಪ್ಪಾ ಅಂದ್ರ ಹಿಮ್ಮಡಿ ನೋವು, ಹೀಲ್ ಪೇನ್. ಬೆಳಿಗ್ಗೆ ಎದ್ದ ತಕ್ಷಣನೇ ಕಾಲ್ ನೆಲಕ್ ಊರ್ಲಿಕ್ಕೆ ಆಗೋದಿಲ್ಲ. ಊರಿದ ತಕ್ಷಣ ಜೀವ ಹೋಗುವಷ್ಟು ನೋವು ಆಗ್ತದ. ಮುಂದ್ 10 ನಿಮಿಷ ಆದ್ಮೇಲೆ ನೀವು ಓಡಾಡಕ್ ಶುರು ಮಾಡಿದ್ರಿ ಅಂದ್ರೆ ಅದು ಕಡಿಮೆ ಆಗ್ತದ. ಹೆಣ್ಮಕ್ಳ ಕೆಲ್ಸನ ಅಷ್ಟು. ನೋವು ಕಡಿಮೆ ಆತಿಲ್ಲೋ ಮರ್ತು ಬಿಡ್ತೀವಿ, ಹೌದಾ? ನೋವಿದ್ದಾಗ ಮಾತ್ರ ಹಾಯ್ ಹಾಯ್ ಅಂತೀವಿ, ಆಮೇಲೆ ಅದ್ರ ಕಡೆ ಗಮನನ ಕೊಡೋದಿಲ್ಲ. ಓಕೆ, ಹಿಂಗೆಲ್ಲ ಇವ್ ಯಾಕೆ ಆಗ್ತಾವು, ಎಂತ ಕಂಡೀಷನ್ಸ್ ಒಳಗ ಆಗ್ತಾವು? ಕಾಮನ್ ಕಂಡೀಷನ್ಸ್ ಏನಪ್ಪಾ ಅಂತಂದ್ರ ಎರಡು ಯೂಶುವಲಿ ಕಾಮನ್ ಆಗಿ ನಮಗೆ ಕಂಡೀಷನ್ ಸಿಗ್ತಾವ. ಒಂದು ಪ್ಲಾಂಟರ್ ಫೆಸೈಟಿಸ್ ಅಂತ ಹೇಳ್ತೀವಿ, ಇನ್ನೊಂದು ಏನ್ ಬರ್ತದೆ ಕ್ಯಾಲ್ಕಿನಿಯಸ್ ಸ್ಪರ್ ಅಂತ ಹೇಳ್ತೇವೆ. ಅವೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ಇವತ್ತ. ಫಸ್ಟ್ ಟೈಮ್ ಯಾರು ಚಾನೆಲ್ ನೋಡ್ಲಿಕ್ಕತ್ತಿರಲ್ಲ, ನನ್ ವಿಡಿಯೋ ನೋಡ್ಲಿಕ್ಕತ್ತವ್ರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂಡ್ ಚಾನೆಲ್ ವಿಸಿಟ್ ಮಾಡಿ, ನೀವು ಸರ್ಚ್ ಮಾಡಿ ಎಲ್ಲಾ ಚಾನಲ್ಸ್ ಅನ್ನ ನೋಡ್ರಿ. ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುವಂತ ವಿಡಿಯೋಸ್ ಅನ್ನ ನಾನು ಅಪ್ಲೋಡ್ ಮಾಡೀನಿ. ಓಕೆ, ಇಲ್ಲಿ ಏನಾಗ್ತದ, ಫಸ್ಟ್ ನಾವು ಪ್ಲಾಂಟರ್ ಫೆಸೈಟಿಸ್ ಅಂತ ನೋಡೋಣಂತ. ಏನು ಅಂದ್ರೆ ಪಾದದೊಳಗ, ಇದನ್ನ ಆಯುರ್ವೇದದೊಳಗ ನಾವು ಪಾದಶೂಲದೊಳಗ ನೋಡ್ತೀವಿ, ವಾತಜ ರೋಗಗಳೊಳಗ ಅಭ್ಯಾಸ ಮಾಡ್ತೇವಿ. ಇದಕ್ಕ ಕುಡವಾತ ಅಂತ ಕರಿತೀವಿ, ವಾತ ಕಂಟಕ ಅಂತ ಕರಿತೀವಿ. ಏನ್ ಆಗ್ತದೆ ಇಲ್ಲಿ ಪ್ಲಾಂಟರ್ ಫೆಸೈಟಿಸ್ ಅನ್ನುವಂತ ಕಂಡೀಷನ್ ಏನಾದ್ರು ನಿಮಗಾಗಿತ್ತು ಅಂತಂದ್ರ ಅಲ್ಲಿ ಎಲುಬ್ ಬೆಳೆದಿರಂಗಿಲ್ಲ, ಎಲುಬ್ ಬೆಳೆದಂಗ ನಿಮಗ್ ಪ್ರೊಜೆಕ್ಷನ್ಸ್ ಕಾಣ್ತಿರಂಗಿಲ್ಲ, ಬಟ್ ಹೀಲ್ ಪೇನ್ ವಿಪರೀತ ಇರ್ತದ, ಬಹಳಷ್ಟು ಹಿಮ್ಮಡಿ ನೋವು ಇರ್ತದ್ರಿ. ಅಲ್ಲಿ ಏನಾಗಿರ್ತದ ಅಂದ್ರ ಹಿಂದ ಹೀಲ್ ಬೋನ್ ಇರ್ತದಲ್ಲ, ಹಿಮ್ಮಡಿ ಬೋನ್, ದೊಡ್ಡ ಬೋನಿಗೆ ಮುಂದ ಇರುವಂತ ಸಣ್ಣ ಸಣ್ಣ ಬೆರಳಿನ ಬೋನ್ಸ್ ಏನಿರ್ತಾವಲ್ಲ, ಅದನ್ನ ಕನೆಕ್ಷನ್ ಮಾಡ್ಲಿಕ್ಕೆ ಒಂದು ಸ್ಟ್ರಾಂಗ್ ಆದಂತ ಫೈಬ್ರಸ್ ಬ್ಯಾಂಡ್ ಇರ್ತದ. ಓಕೆ, ಆ ಬ್ಯಾಂಡ್ ಅದ್ರೊಳಗ ಯಾವ್ದೋ ಕಾರಣಗಳಿಂದ ಮೈಕ್ರೋಸ್ಕೋಪಿಕ್, ಅಗದಿ ಮೈಕ್ರೋಸ್ಕೋಪಿಕ್ ಟೇರ್ಸ್ ಅಥವಾ ಸಣ್ಣ ಸಣ್ಣ ಒಂದು ಹರದಂಗ ಅಂತ ಆಗಿರ್ತಾವ, ಕಟ್ಸ್ ಆಗಿರ್ತಾವ. ಇದರಿಂದ ಬರ್ತಾ ಬರ್ತಾ ಡಿಜನರೇಷನ್ ಆಗ್ತಾ ಆಗ್ತಾ ಅಲ್ಲಿ ವಿಪರೀತವಾದಂತ ನೋವು ಶುರುವಾಗ್ತದ. ಹಂಗ್ಯಾಕ್ ಕಟ್ ಆಗ್ತದ್ರಿ ಅದು? ಸುಮ್ನ ಕಟ್ ಆಗ್ತದನ್ರಿ? ಇಲ್ಲ. ಅದಕ್ಕೆ ಏನ್ ರೀಸನ್ಸ್ ಇರ್ತಾವಪ್ಪ ಅಂದ್ರ, ಫಸ್ಟ್ ಆಫ್ ಆಲ್ 40-45 ವರ್ಷ ನಂತರ ಮೆನೋಪಾಸ್ ಆಗುವಂತ ಸಮಯಕ್ಕೆ ಎಂಟರ್ ಆಗ್ತಾಳ, ಹಾರ್ಮೋನಲ್ ಚೇಂಜಸ್ ಆಗ್ತಾವು, ಬೋನ್ ಹೆಲ್ತ್, ಮಸಲ್ ಹೆಲ್ತ್ ವೀಕ್ ಆಗ್ಲಿಕ್ಕೆ ಶುರುವಾಗ್ತದ. ಆಟೋಮೆಟಿಕಲಿ ಬೋನ್ಸ್ ವೀಕ್ ಆಗ್ಲಿಕ್ಕೆ ಶುರುವಾಗ್ತಾವ ನಮ್ ದೇಹದೊಳಗ. ಅವಾಗ ಒಬೆಸಿಟಿ ಶುರುವಾಗ್ತದ. ಪೆರಿಮೆನೋಪಾಸಲ್ ಟೈಮ್ ಒಳಗ ನಾ ಹೇಳಿನಲ್ಲ, ನಿಮ್ ಹಿಂದಿನ ವಿಡಿಯೋ ಒಳಗೂ ಹೇಳಿನಿ, ಬಹಳಷ್ಟು ದಪ್ಪ ಆಗ್ಲಿಕ್ಕೆ ಶುರು ಆಗ್ತಾರೆ ಹೆಣ್ಮಕ್ಳು. ಬಟ್ ಇವ್ನ ಯಾವನು ಲಕ್ಷ ಕೊಡ್ಲಾರ್ದ ಮಾಡೋ ದೊಡ್ಡ ಕೆಲಸ ಏನಪ್ಪಾ ಅಂದ್ರ ಲಾಂಗ್ ಟೈಮ್ ಸ್ಟ್ಯಾಂಡಿಂಗ್ ಇನ್ ದ ಕಿಚನ್. ಅದ್ ಏನ್ ನಿಲ್ಲುದ್ರೊಳಗ್ ಖುಷಿ ಸಿಗ್ತದೋ ಗೊತ್ತಿಲ್ಲ. ಕೆಲವೊಂದ್ಸರಿ ಕೆಲವು ಹೆಣ್ಮಕ್ಳಿಗೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಕ್ ನಿಂತವ್ರು, ಶುರು ಮಾಡ್ಬೇಕಾದ್ರೆ ನಿಂತವ್ರು, ಮಧ್ಯಾಹ್ನ ಲಂಚ್ ಟೈಮ್ ಅವ್ರಿಗೂ ಕೂಡಂಗೆ ಇಲ್ರಿ. ಕಂಟಿನ್ಯೂಸ್ ನಿಂತ, ಅದು ಮಿಕ್ಸಿ ಎಲ್ಲವೂ ಕಟ್ಟಿ ಮೇಲೆ ಇರ್ತಾವಲ್ಲ, ಹಿಂಗಾಗಿ ನಿಂತ ಕಂಟಿನ್ಯೂಸ್ ಕೆಲಸ ಮಾಡೋದ್ರಿಂದ ಕಂಟಿನ್ಯೂಸ್ ಪ್ರೆಷರ್ ಬಿದ್ದು 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 ಅಲ್ಲಿ ಟೇರ್ ಆಗ್ತಿರ್ತದ. ಅದು ನಿಮಗ್ ಸ್ಟಾರ್ಟಿಂಗ್ ಕಾಣಿಸಂಗಿಲ್ಲ, ಹರಿಯಂಗಿಲ್ರಿ. ಸ್ಮಾಲ್ ಪ್ರಮಾಣದೊಳಗ ಮೈಕ್ರೋಸ್ಕೋಪಿಕ್ ಟೇರ್ ಆಗ್ತಿರ್ತದ. ಹಿಂಗಾಗಿ ವಿಪರೀತ ನೋವು ಬರ್ತದ. ಓಕೆ, ಇನ್ ಸೆಕೆಂಡ್ ಟೈಪ್ ಏನಿರ್ತದ ಕ್ಯಾಲ್ಕಿನಿಯಸ್ ಸ್ಪರ್ ಅಂತ ಹೇಳ್ತೀವಿ. ಇದು ಆದಾಗ ಎಕ್ಸ್ರೇ ತೆಗೆಸ್ ನೋಡಿದಾಗ ಒಂದು ಬೋನಿ ಪ್ರೊಜೆಕ್ಷನ್ ಕಾಣ್ತಿರ್ತದ. ನಿಮ್ಗೆಲ್ಲರಿಗೂ ಕಾಣಿಸ್ತಿರ್ತದ. ಯೂಶುವಲಿ ಎಕ್ಸ್ರೇ ಒಳಗ ಬೋನ್ ಬೆಳೆದದ, ಇದನ್ನ ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರ. ಇಲ್ಲಿ ಏನಾಗ್ತದಂದ್ರ ಬೋನ್ ಆಕ್ಚುಲಿ ಬೆಳೆದಿರಂಗಿಲ್ರಿ. ಇಲ್ಲಿನೂ ಕೂಡ ಆ ಫೈಬ್ರಸ್ ಬ್ಯಾಂಡ್ ವೀಕ್ ಆಗಿರ್ತದ. ಅಂತ ಟೈಮ್ ಒಳಗ ಕಂಟಿನ್ಯೂಸ್ ನಿಲ್ಲೋದ್ರಿಂದ, ದಪ್ಪಿರುವಂತ ಹೆಣ್ಮಕ್ಳು ಕಂಟಿನ್ಯೂಸ್ ನಿಲ್ಲೋದ್ರಿಂದ ಏನಾಗ್ತದ ಅಂದ್ರ ಒಂದು ಪುಲ್ಲಿಂಗ್ ಫೋರ್ಸ್ ವಿಪರೀತವಾಗಿ ಬಿದ್ದು 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 ಅಲ್ಲಿ ಪೇನ್ ಶುರುವಾಗ್ತದ. ಜೊತೆಗೆ ಬಾಡಿ ಒಳಗಡೆ ಮೆಟಬಾಲಿಕ್ ಫಂಕ್ಷನ್ ಅಫೆಕ್ಟ್ ಆಗಿರ್ತದ ಈ ಟೈಮ್ ಒಳಗಡೆ. ಮತ್ತು ಹೆವಿ ವೇಟ್ ಇರುವುದರಿಂದ ಕ್ಯಾಲ್ಸಿಯಂ ತಿಂದಂತದ್ದು ಬಾಡಿಗೆ ಎಬ್ಸಾರ್ಪ್ಷನ್ ಆಗ್ತಿರಂಗಿಲ್ಲ. ಬರೀ ಕ್ಯಾಲ್ಸಿಯಂ ತಗೊಳ್ಳೋದಷ್ಟು ಒಂದು ದೊಡ್ಡ ಕೆಲಸ ಅಲ್ಲ, ಅದು ನಮ್ಮ ಎಲ್ಲಾ ದೇಹದ ಟಿಶ್ಯೂಸ್ ಸರಿಯಾಗಿ ಸಿಗಬೇಕು. ಆ ರೀತಿಯಾಗಿ ನೋಡ್ಕೊಳ್ಳೋದು ಕೂಡ ನಮ್ಮ ಡ್ಯೂಟಿ. ಬಟ್ ಸಿಗ್ಲಾರ್ದಕ್ಕ ಕೆಲವೊಂದ್ಸರಿ ಏನಾಗ್ತದ, ಆ ಲೋಕಲ್ ಸೈಟ್ಸ್ ಒಳಗ ಅಂದ್ರ ಆ ಹೀಲ್ ಇರುವಂತ ಹಿಮ್ಮಡಿ ಜಾಗದೊಳಗ ಕ್ಯಾಲ್ಸಿಯಂ ಡೆಪಾಸಿಷನ್ ಆಗ್ಲಿಕ್ಕೆ ಶುರು ಆಗ್ತದ. ಅದೇ ಓವರ್ ಟೈಮ್ ಅಥವಾ ಒಂದು ಕಾಲಾಂತರದೊಳಗ ಆಫ್ಟರ್ 1 month, 6 months, ಆಫ್ಟರ್ 1 year ಆದ್ಮೇಲೆ ಅದು ಪ್ರೊಜೆಕ್ಷನ್ ಟೈಪ್ ಕಾಣ್ಲಿಕ್ಕೆ ಶುರುವಾಗ್ತದ. ಬೋನ್ ಗ್ರೋತ್ ಆಗ್ಯದ ಅಂತ ಹೇಳಲಿಕ್ಕೆ
ಹೇಳ್ತಾರ, ಅದನ್ನ ಆಪರೇಷನ್ ಮಾಡ್ಬೇಕು ಅಂತ ಅಡ್ವೈಸ್ ಮಾಡಿರ್ತಾರ. ಇದರಿಂದ ವಿಪರೀತ ಪೇನ್ ಬರ್ತಿರ್ತದ. ಓಕೆ, ಸೊ ಇವೆರಡೂ ಕಂಡೀಷನ್ ಬರ್ಲಿಕ್ಕೆ ಜನರಲೈಸ್ಡ್ ಕಾರಣಗಳೇನು ಅಂತಂದ್ರ ಒಬೆಸಿಟಿ, ಬೋನ್ ಹೆಲ್ತ್ ಡ್ಯಾಮೇಜ್ ಆಗಿರ್ತದ ಮತ್ತು ಲಾಂಗ್ ಸ್ಟ್ಯಾಂಡಿಂಗ್. ಇವು ಬಹಳ ಬಹಳ ಇಂಪಾರ್ಟೆಂಟ್. ಇವನ್ ಮೊದ್ಲು ನೀವು ಚೆಕ್ ಮಾಡ್ಕೋಬೇಕು. ಆಮೇಲೆ ಇವೆರಡ ಕಾರಣ ಏನ್ರಿ, ಇವೆರಡ ಕಾರಣ ದೃಷ್ಟ ಬರ್ತದ, ಬಾಕಿ ಏನು ಕಾರಣನೇ ಇಲ್ಲೇನೋ ಅಂತ ಅಲ್ಲ. ಬಹಳಷ್ಟು ಹಿಡನ್ ರೀಸನ್ಸ್ ಇರ್ತಾವ್ರಿ. ಸೋ ಮೆನಿ ಟೈಮ್ಸ್ ನಮ್ಮ ದೇಹ ಚೀರಿ ಹೇಳುವುದಿಲ್ಲ ಇಂಥ ಸಮಸ್ಯೆ ಬಂದದ ಅಂತ ಹೇಳಿ, ಸೂಕ್ಷ್ಮವಾಗಿ ಸಿಗ್ನಲ್ಸ್ ಕೊಡ್ತಿರ್ತದ. ಅದನ್ನ ನಾವು ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ಕೋಬೇಕು. ಸೋ ಮೆನಿ ಟೈಮ್ಸ್ ಏನಾಗ್ತದ, ಡಯಾಬಿಟಿಕ್ ಕಂಡೀಷನ್ಸ್ ಇದ್ದಾಗ ಈ ರೀತಿಯಾಗಿ ಹೀಲ್ ಪೇನ್ ಬಹಳ ಬರ್ತದ. ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು. ಏನೇನು ಅದ್ರೊಳಗೆ ಅರ್ಥ್ರೈಟಿಕ್ ಪ್ರಾಬ್ಲಮ್ಸ್ ಬರ್ತಾವು. ಆಮವಾತ ಅಂತ ಬರ್ತದ, ರುಮಟೆಡ್ ಅರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸಂಧಿವಾತ ಅಂತ ಬರ್ತದ, ಆಸ್ಟಿಯೋ ಅರ್ಥ್ರೈಟಿಸ್ ಬರ್ತದ. ಗೌಟ್ ಅಂತ ಹೇಳ್ತೀವಿ, ಅಂದ್ರೆ ವಾತರಕ್ತ ಅಂತ ಬರ್ತದ. ಗೌಟಿ ಅರ್ಥ್ರೈಟಿಸ್ ಬರ್ತದ, ಸೋರಿಯಾಟಿಕ್ ಅರ್ಥ್ರೈಟಿಸ್ ಬರ್ತದ, ರಿಯಾಕ್ಟಿವ್ ಅರ್ಥ್ರೈಟಿಸ್ ಬರ್ತದ. ಹಿಂಗ ಸುಮಾರು ಟೈಪು ನಮಗ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಬಂದಿದ್ವು ಅಂದ್ರ ಹೀಲ್ ಪೇನ್ ಒನ್ ಆಫ್ ದಿ ಸಿಂಪ್ಟಮ್ಸ್ ಇರ್ತದೆ. ಇದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬ್ಯಾಡ್ರಿ. ಓಕೆ, ಜೊತೆಗೆ ಕ್ಯಾಲ್ಸಿಯಂ ಸರಿಯಾಗಿ ಅಬ್ಸಾರ್ಬ್ ಆಗ್ತಿರಂಗಿಲ್ಲ ಬಾಡಿ ಒಳಗಡೆ. ಯಾಕಪ್ಪ ಅಂತಂದ್ರ ವೈಟಮಿನ್ ಡಿ ಇರುವುದಿಲ್ಲ. ಯಾಕಂದ್ರೆ ಸನ್ ರೇಸ್ ಗೆ ಎಕ್ಸ್ಪೋಸ್ ಆಗ್ತಿರಂಗಿಲ್ಲ. ಜೊತೆಗೆ ಆ ಸನ್ ರೇಸ್ ಗೆ ಎಕ್ಸ್ಪೋಸ್ ಆದಾಗ ಬರುವಂತ ಅಂದ್ರೆ ಸಿಂಥಸೈಸ್ ಆಗುವಂತ ವೈಟಮಿನ್ ಡಿ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಮ್ಯಾಗ್ನೀಷಿಯಂ ತಗೊಂತಿರಂಗಿಲ್ಲ. ಇಲ್ಲಿ ನೋಡ್ರಿ, ಸೊ ಬೋನ್ ಒಳಗಡೆ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ನಮ್ ಕ್ಯಾಲ್ಸಿಯಂ ಅಂದ್ರ ವೈಟಮಿನ್ ಕೆ ತಗೊಂತಿರಂಗಿಲ್ಲ. ಇವೆಲ್ಲ ಎಲ್ಲಿ ಬಂತು, ಎಲ್ಲಿ ಸಿಗ್ತಾವು ಅಂದ್ರ ಆಹಾರದೊಳಗೆ. ನನ್ನ ಫ್ರಾಂಕ್ ಒಪಿನಿಯನ್ ಏನಂದ್ರ, ನೀವು ಕಂಪ್ಲೀಟ್ ಆಗಿ ನಿಮ್ಮ ಟ್ಯಾಂಕ್ ಖಾಲಿ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ಟ್ಯಾಂಕರ್ ತರಿಸ್ಬೇಕಾಗ್ತದ ನೀರ್ಗೆ. ಹೌದಲ್ರಿ, ಮನಿಯೊಳಗ. ಅಂದ್ರ ಅರ್ಥ ಏನು, ಫುಲ್ ಡೆಫಿಶಿಯನ್ಸಿ ಬರೋ ತನಕ ಕುಂತ್ರಿ ಅಂದ್ರ ನೀವು ಸಪ್ಲಿಮೆಂಟ್ಸ್, ಕೆಮಿಕಲ್ ಸಪ್ಲಿಮೆಂಟ್ಸ್ ಎಲ್ಲ ತಗೋಬೇಕಾಗ್ತದ. ದಟ್ ಈಸ್ ವೈ ಮೈ ಹಂಬಲ್ ಸಜೆಷನ್ ಏನಪ್ಪಾ ಅಂತಂದ್ರೆ, ಆದಷ್ಟು ಪ್ಲಾಂಟ್ ಬೇಸ್ಡ್ ಇರುವಂತ ಆಹಾರದೊಳಗೆ ಇರುವಂತ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ವೈಟಮಿನ್ ಕೆ ಇವನ್ನೆಲ್ಲಾ ನೀವು ವೆಜಿಟೇಬಲ್ಸ್ ರೂಪದೊಳಗ ನೋಡ್ರಿ. ವೈಟಮಿನ್ ಕೆ ಇಸ್ ವೆರಿ ಮಚ್ ರಿಚ್ ಇನ್ ಪಾಲಕ್. ಸ್ಪಿನಾಚ್ ಒಳಗೆ ಸಿಗ್ತದ. ಬಟ್ ಬಹಳ ಮಂದಿ ಆ ಪಾಲಕ್ ತಗೊಂಬಂದು ಪಾಲಕ್ಕಿಗೆ ಹಸಿಬ್ಯಾಳಿ ಹಿಟ್ಟನ ಕಲಿಸಿ ಬಜಿ ಮಾಡ್ಕೊಂಡು ತಿಂದ್ಬಿಡ್ತಾರ. ಹಂಗ್ ಮಾಡಿದ್ರೆ ಸಿಗುದಿಲ್ಲ ಅದು ಯಾವಾಗ್ಲೂ. ನೀವು ಪಾಲಕನ್ ತಿನ್ನೋ ರೀತಿ ಒಳಗ ತಿಂದ್ರೆ ನಿಮ್ಗೆ ವೈಟಮಿನ್ ಕೆ ಸಿಗ್ತದ. ಪಾಲಕನ ಸಣ್ಣದಾಗಿ ಕೊಚ್ಚಿ ಮೊಸರಿನೊಳಗೆ ಮಿಕ್ಸ್ ಮಾಡಿ ಓನಿಯನ್ ಎಲ್ಲ ಹಾಕಿ ಅಂದ್ರೆ ಈರುಳ್ಳಿ ಎಲ್ಲ ಹಾಕಿ ಪಚಡಿ ಟೈಪ್ ಮಾಡ್ಕೊಂಡು ತಿನ್ರಿ, ಫೆಂಟಾಸ್ಟಿಕ್ ನಿಮ್ಗ ವೈಟಮಿನ್ ಕೆ ಸಿಗ್ತದ. ನಟ್ಸ್ ತಿನ್ರಿ, ಸೀಡ್ಸ್ ತಿನ್ರಿ, ಹೋಲ್ ಗ್ರೇನ್ಸ್ ಅನ್ನ ತಿನ್ರಿ, ಮತ್ತು ಲೀಫಿ ವೆಜಿಟೇಬಲ್ಸ್ ಎಲ್ಲವುಗಳನ್ನು ತಿನ್ನೋದ್ರಿಂದ ನಿಮ್ಗ ರಾಗಿ, ಮಿಲ್ಕ್ ಪ್ರಾಡಕ್ಟ್ಸ್, ಮೊಸರನ್ನ ಕರೆಕ್ಟ್ ಆದಂತ ಮೊಸರನ್ನ ತಿನ್ನೋದ್ರಿಂದ, ಮಜ್ಜಿಗೆ ಕುಡಿಯೋದ್ರಿಂದ, ಹಿಂಗ ಒಟ್ಟ ಒಂದೇ ಮಾತನೊಳಗೆ ಹೇಳ್ಬೇಕು ಅಂದ್ರೆ ಷಡ್ರಸಯುಕ್ತ ಆಹಾರವನ್ನ ಮತ್ತು ಬ್ಯಾಲೆನ್ಸ್ಡ್ ಫುಡ್ ಅನ್ನ ನೀವು ರೆಗ್ಯುಲರ್ ಬೇಸ್ಡ್ ತಗೊಳೋದ್ರಿಂದ, ಪ್ಲಾಂಟ್ ಬೇಸ್ಡ್ ತಗೊಳೋದ್ರಿಂದ ನಿಮಗ ಡೆಫಿಷಿಯನ್ಸಿ ಬರುವುದಿಲ್ಲ. ಅಷ್ಟೂ ಮೀರಿ ಬಹಳ ಏನೋ ಡೆಫಿಷಿಯನ್ಸಿ ಬಂತು ಅಂದ್ರೆ ಸಪ್ಲಿಮೆಂಟ್ಸ್ ತಗೊಳಿಕ್ಕೂ ಏನು ಸಮಸ್ಯೆ ಇಲ್ಲ. ನೀವು ರೈಟ್ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿದಾಗ ನಿಮ್ಗೆ ಒಳ್ಳೆ ಸಪ್ಲಿಮೆಂಟ್ಸ್ ಕೊಡ್ತಾರ. ಅವನ್ನೆಲ್ಲ ತಗೊಂಡಾಗ ಬಾಡಿ ಒಳಗಡೆ ಏನಾಗ್ತದ, ಮ್ಯಾಗ್ನೀಷಿಯಂ ಆಕ್ಚುಲಿ ವೈಟಮಿನ್ ಡಿ ಅನ್ನ ಆಕ್ಟಿವೇಟ್ ಮಾಡ್ತದೆ. ಸೊ ಆಕ್ಟಿವೇಟ್ ಮಾಡಿದಾಗ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಹೆಚ್ಚಿನ ಪ್ರಮಾಣದೊಳಗೆ ಆಗ್ಲಿಕ್ಕೆ ಸಹಾಯ ಆಗ್ತದ. ಅವಾಗ ಬಾಡಿ ಒಳಗಡೆ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಅಬ್ಸಾರ್ಪ್ಷನ್ ಆಗ್ಬೇಕ್ರಿ. ಬೋನ್ ಒಳಗಡೆ ನಮಗ್ ಕ್ಯಾಲ್ಸಿಯಂ ಸರಿಯಾಗಿ ಅಬ್ಸಾರ್ಬ್ ಆಗ್ಬೇಕು ಅಂದ್ರೆ ವೈಟಮಿನ್ ಕೆ ಇಸ್ ವೆರಿ ಇಂಪಾರ್ಟೆಂಟ್. ಇವನ್ನೆಲ್ಲ ಸರಿ ತಗೊಳ್ಬೇಕು. ಜೊತೆ ಸೂರ್ಯನ ಬಿಸಿಲಿಗೆ ನೀವು ಎಕ್ಸ್ಪೋಸ್ ಆಗ್ಲೇಬೇಕು. ಸೊ ಇದನ್ನ ಇಂಟರ್ನಲ್ಲಿ ಇವನ್ನೆಲ್ಲ ಸರಿ ಮಾಡ್ಕೋಬೇಕು. ಬೈ ಚಾನ್ಸ್ ನೀವು ಡಯಾಬಿಟಿಕ್ ಪೇಷಂಟ್ಸ್ ಇದ್ರೆ ಅದನ್ನ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ಥೈರಾಯ್ಡ್ ಸಮಸ್ಯೆ ಇದ್ರು ಕೂಡ ಹೀಲ್ ಪೇನ್ ಬರ್ತದ, ಚೆಕ್ ಮಾಡ್ಕೊಳ್ರಿ. ಸೋ ಮೆನಿ ಟೈಮ್ಸ್ ಥೈರಾಯ್ಡ್ ಸಮಸ್ಯೆ ಇತ್ತಂತಂದ್ರೆ ಅದು ಗೊತ್ತಾಗೋದಿಲ್ಲ. ಇವೆಲ್ಲದ್ರ ಜೊತೆಗೆ ಎಕ್ಸ್ಟರ್ನಲ್ಲಿ ನಮ್ಗೆ ಏನಾದ್ರು ಕ್ಯಾಲ್ಕೇನಿಯಸ್ ಸ್ಪರ್ ಇತ್ತಂದ್ರೆ ಅಥವಾ ಪ್ಲಾಂಟರ್ ಫೆಸೈಟಿಸ್ ಇತ್ತಂದ್ರೆ ಏನ್ ಮಾಡ್ಕೋಬಹುದು ಅಂದ್ರೆ ಫಸ್ಟ್ ಇಂಟರ್ನಲ್ಲಿ ಇರುವಂತ ಕಾರಣಗಳನ್ನ ಫಿಕ್ಸ್ ಮಾಡ್ಕೊಳ್ಳೇಬೇಕು. ದಾಟ್ ಈಸ್ ಮ್ಯಾಂಡೇಟರಿ. ಅವನ್ನೆಲ್ಲ ಮಾಡ್ಕೊಂಡ ನಂತರನೂ ಕೂಡ ಮೇಲ್ ಆಲ್ರೆಡಿ ಏನ್ ಡೆವಲಪ್ ಆಗ್ಬಿಟ್ಟದಪ್ಪ ಈ ಸ್ಪರ್, ಏನ್ ಮಾಡ್ಕೋಬೇಕು ಅಂದ್ರೆ ನನ್ನ ಪ್ರಕಾರ ನಾವ್ ಏನ್ ಮಾಡ್ತೀವಿ, ಇದಕ್ಕೆ ಅಭ್ಯಂಗವನ್ನ ಹೇಳ್ತೀವಿ. ಸೊ ನೀವು ನಿಮ್ಮ ಪ್ರಕೃತಿಗೆ ಯಾವ್ದು ಸೂಟ್ ಆಗ್ತದ ಆ ಒಂದು ತೈಲವನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಜನರಲಿ ಮನೆಯೊಳಗೆ ಏನ್ ಮಾಡ್ಕೋಬಹುದು ಅಂದ್ರೆ ತಿಲ ತೈಲ, ಎಳ್ಳೆಣ್ಣೆ ಯೂಸ್ ಮಾಡ್ಕೋಬಹುದು. ಅಥವಾ ಕೊಬ್ಬರಿ ಎಣ್ಣೆ ಒಳಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು
ಅದನ್ನ ಏನು ಕರ್ಪೂರವನ್ನ ಮಿಕ್ಸ್ ಮಾಡಿ ಅದನ್ನು ಬಿಸಿ ಮಾಡಿ ಸರಿಯಾಗಿ ನೀವು ಕರೆಕ್ಟ್ ಆಗಿ ಮಸಾಜ್ ಅನ್ನ ಹಿಮ್ಮಡಿಗೆ ಪಾದಾಭ್ಯಂಗವನ್ನ ಮಾಡ್ಕೋಬೇಕು. ಹಿಮ್ಮಡಿ ಸಮೇತವಾಗಿ ಸರಿಯಾಗಿ ಮಸಾಜ್ ಮಾಡ್ಕೋಬೇಕು. ಇಲ್ಲಪ್ಪ ಅಂತಂದ್ರ ಕೆಲವೊಂದ್ಸರಿ ನಾವ್ ಹೇಳ್ತೀವಿ ಎಳ್ಳೆಣ್ಣೆ ಒಳಗ ಲಿಂಬಿ ಹಣ್ಣಿನ ರಸವನ್ನ ಸೇರಿಸಿ ಅದನ್ನ ಕರೆಕ್ಟ್ ಆಗಿ ಮಸಾಜ್ ಮಾಡ್ಕೊಂಡು ಆಮೇಲೆ ನೀವು ಬಿಸಿ ನೀರಿನೊಳಗ ನಿಮ್ಗೆ ಎಷ್ಟು ತಡ್ಕೊಳಿಕ್ ಸಾಧ್ಯ ಆಗ್ತದಲ್ಲ ಅಷ್ಟು ಬಿಸಿ ನೀರಿನೊಳಗ ಎಪ್ಸಮ್ ಸಾಲ್ಟ್ ಅನ್ನ ಹಾಕ್ರಿ. ದಟ್ ಇಸ್ ಮ್ಯಾಗ್ನೀಷಿಯಂ ಸಲ್ಫೇಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ನಾ ಹಿಂದೊಂದ್ ಮಾಡೇ ನಿಮಗ ಫುಡ್ ಸೋಕಿಂಗ್ ಬಗ್ಗೆ ಅದನ್ನ ನೋಡ್ರಿ. ಬಾಡಿ ಕ್ಲೀನಿಂಗ್ ಮಾಡೋದಿಲ್ಲ, ಬಾಡಿ ಒಳಗಡೆ ಸಮಟೈಮ್ಸ್ ಬಾಡಿ ಪೋರ್ಸ್ ಇಂದ ಪಾದದೊಳಗಿರುವಂತಹ ಒಂದು ಮರ್ಮ ಸ್ಥಾನದಿಂದ ಮ್ಯಾಗ್ನೀಷಿಯಂ ನಿಮಗೆ ಅಬ್ಸಾರ್ಬ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದ. ಅದರಿಂದನೂ ಕೂಡ ಸೋ ಮೆನಿ ಟೈಮ್ಸ್ ನಿಮ್ಮ ಪೇನ್ ಕಡಿಮೆ ಆಗ್ತದ. ಓಕೆ, ಪ್ರಾಪರ್ ಆಗಿ ಅಭ್ಯಂಗವನ್ನ ಮಾಡಿಕೊಂಡು ನೀವು ಫುಡ್ ಸೋಕಿಂಗ್ ಇಂದ ಎಪ್ಸಮ್ ಸಾಲ್ಟ್ ವಾಟರ್ ಮಾಡೋದ್ರಿಂದ ನಿಮಗೆ ಕ್ಯಾಲ್ಕೇನಿಯಸ್ ಸ್ಪರ್ ಇದ್ರ ಹೀಲ್ ಪೇನ್ ಇದ್ರ ಕಡಿಮೆ ಆಗ್ತದೆ. ಬಟ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇದ್ವಂದ್ರೆ ಅವುಗಳನ್ನ ಇಂಟರ್ನಲಿ ಪ್ರಾಪರ್ ಡಯಾಗ್ನೋಸ್ ಮಾಡ್ಕೊಂಡು ರೂಟ್ ಕಾಸ್ ಟ್ರೀಟ್ಮೆಂಟ್ ಅನ್ನು ತಗೊಂಡು ಸರಿ ಮಾಡ್ಕೊಳ್ಳೇಬೇಕಾಗ್ತದೆ. ಇದಕ್ಕೆ ನೀವು ರೈಟ್ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಪ್ರಕೃತಿಗೆ ಅನುಸಾರವಾಗಿ ನೀವು ಒಳ್ಳೆ ಟ್ರೀಟ್ಮೆಂಟ್ ಅನ್ನು ತಗೋಬೇಕು. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೀಲ್ ಪೇನ್ ಅಂದ ತಕ್ಷಣ ಒಂದ್ ಎಲ್ ಬೆಳೆದ್ರಿ ಅದನ್ನ ಆಪರೇಷನ್ ಮಾಡ್ಕೋಬೇಕು ಅಥವಾ ನೆಗ್ಲೆಕ್ಟ್ ಮಾಡ್ಬಿಡೋದು, ಸ್ವಲ್ಪ ಹೊತ್ತು ಆದ್ಮೇಲೆ ಆರಾಮ್ ಆಗ್ಬಿಡ್ತದ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹಿಂಗ್ ಬಿಡ್ಲಿಕ್ ಹೋಗ್ಬೇಡ್ರಿ. ದೇಹ ಕೊಡೋ ಸಿಗ್ನಲ್ಸ್ ಅನ್ನ ಒಂಚೂರು ಕರೆಕ್ಟ್ ಆಗಿ ಗಮನ ಕೊಡ್ರಿ. ಅದು ದೈತ್ಯಾಕಾರಕ್ಕೆ ಹೋಗೋಕ್ಕಿಂತ ಮುಂಚೆ ಓಕೆ ಅದ್ ಹೇಳ್ತಾರ ನೋಡ್ರಿ, ಏನಂದ್ರೆ ಕಿಲ್ ದ ಮಾನ್ಸ್ಟರ್ ವೆನ್ ಇಟ್ ಇಸ್ ಬೇಬಿ ಅಂತ ಹೇಳ್ತಾರ. ಅಂದ್ರೆ ಯಾವ್ದಾಗ್ಲೇ ಒಂದು ರಾಕ್ಷಸ ಆಗೋಕ್ಕಿಂತ ಮುಂಚೆ ಅದನ್ನ ತೆಗಿಬೇಕು. ಅಂದ್ರೆ ದೇಹ ಕೊಡೋ ಸಿಗ್ನಲ್ಸ್ ಗಮನ ಕೊಟ್ಟು ಅವನು ಇನಿಷಿಯಲಿ ಸರಿ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಮುಂದೆ ಆಗೋ ಅನಾಹುತ ಆರಾಮಾಗಿ ತಪ್ಪಿಸ್ಬೋದು. ಓಕೆ, ಸೊ ನಿಮ್ಮ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇದ್ವಂತಂದ್ರೆ ಇವನ್ನೆಲ್ಲವನ್ನು ನೀವು ಸರಿಯಾದ ಚಿಕಿತ್ಸೆ ತಗೋಬೇಕು. ಮೆಟಬಾಲಿಕ್ ಪ್ರಾಬ್ಲಮ್ಸ್ ನಾ ಹೇಳಿದ್ನಲ್ಲ, ಥೈರಾಯ್ಡ್ ಡಯಾಬಿಟಿಕ್ ಇದ್ವಂದ್ರೆ ಇವನು ಕರೆಕ್ಟ್ ಆಗಿ ಮಾನಿಟರ್ ಮಾಡ್ಕೋಬೇಕು. ಇದನ್ನ ಕಂಟ್ರೋಲ್ ಒಳಗೆ ಇಟ್ಕೊಂಡ್ರೆ ಹೀಲ್ ಪೇನ್ ಅನ್ನ ಆರಾಮಾಗಿ ಹೋಗಿಸ್ಬಹುದು. ನೀವು ಆಸ್ಪತ್ರೆ ಒಳಗ್ ಬಂದಾಗ ನಾವ್ ಇದಕ್ಕ ಲೋಕಲ್ ಕಾಟ್ರೈಸೇಷನ್ ಟ್ರೀಟ್ಮೆಂಟ್ ಅನ್ನ ಮಾಡ್ತೇವಿ, ಇಲ್ಲ ಇಷ್ಟಿಕಾ ಸ್ವೇದ ಅಂತ ಮಾಡ್ತೇವಿ, ಇಲ್ಲ ವಾಲುಕಾ ಸ್ವೇದ ಅಂತ ಮಾಡ್ತೇವಿ. ಆಮೇಲೆ ನಿಮ್ಮ ಪ್ರಕೃತಿ ಹೊಂದುವಂತ ತೈಲವನ್ನ ತಗೊಂಡು ನಾವು ಅಭ್ಯಂಗ ಮಾಡಿಸ್ತೇವಿ. ಸೊ ಇವನು ಹಾಸ್ಪಿಟಲ್ ಒಳಗ್ ಮಾಡೋದಾಗ್ತದೆ. ಯಾಕಂದ್ರೆ ಈ ಕಾಟ್ರೈಸೇಷನ್ ಎಲ್ಲ ಮನೆಯೊಳಗೆ ಮಾಡ್ಕೊಳಿಕ್ ಆಗಂಗಿಲ್ಲ, ಏನಾರ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಅಲ್ಲಿ ಕೆಲವೊಂದು ಮರ್ಮ ಸ್ಪಾಟ್ಸ್ ಇರ್ತಾವ, ಆ ಸ್ಪಾಟ್ಸ್ ಗೆ ನಾವು ಕಾಟ್ರೈಸೇಷನ್ ಮಾಡೋದ್ರಿಂದ ಪೇನ್ ಅನ್ನ ಮ್ಯಾಕ್ಸಿಮಮ್ ಕಡಿಮೆ ಮಾಡಬಹುದು. ಬಟ್ ಮನೆಯೊಳಗನ ಮಾಡ್ಕೊಳ್ಳುವಂತವ್ರು ಆರಾಮಾಗಿ ನೀವು ಎಪ್ಸಮ್ ಸಾಲ್ಟ್ ವಾಟರ್ ಒಳಗ ಹಾಟ್ ವಾಟರ್ ಒಳಗ ಕಾಲನ್ನ ಅಭ್ಯಂಗ ಮಾಡ್ಕೊಂಡು ಸೋಕ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಆಗ್ತದ. ವಾಕ್ ಮಾಡ್ರಿ, ವೇಟ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮಾಡ್ರಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಡ್ರಿ, ಫ್ರೆಶ್ ಆಗಿ ಊಟವನ್ನ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿದ ಊಟ ಮಾಡ್ರಿ, ನಿಲ್ಲು ರೂಢಿಯನ್ನ ಆದಷ್ಟು ಕಡಿಮೆ ಮಾಡ್ಕೊಡ್ರಿ. ನಾ ಅಡಿಗೆ ಮನೆಯೊಳಗೆ ಚೇರ್ ಹಾಕೊಡ್ರಿ ಅಂತ ಹೇಳೋದಿಲ್ಲ, ಕೆಳಗಡೆ ಕೂತ್ಕೊಳ್ಳೋ ರೂಢಿ ಮಾಡ್ಕೊಡ್ರಿ. ನೀವ್ ಎಷ್ಟೇ VIP ಇರ್ಬೋದು, ಎಷ್ಟೇ ರಿಚ್ ಇರ್ಬೋದು, ಏನೇ ಇರ್ಬೋದು, ವಾಟ್ ಎವರ್ ಮೇ ಬಿ ಯುವರ್ ಲೈಫ್ ಸ್ಟೈಲ್, ಬಟ್ ಕೆಳಗ್ ಕೂಡ್ರಿ. ಭೂಮಿ ತಾಯಿ ಮೇಲೆ ಕೆಳಗ್ ಕೂತ್ಕೊಂಡು ಏನಾದ್ರೂ ಹಿಟ್ಟು ನಾದೋದಿರ್ಬೋದು, ಹಿಟ್ಟು ಕಲ್ಸೋದಿರ್ಬೋದು, ಏನೋ ಹೆಚ್ಚೋದಿರ್ಬೋದು, ಏನಾದ್ರೂ ಇರ್ಲಿ ಕೆಳಗ್ ಕೂತ್ಕೊಂಡ್ರಿ ಅಂದ್ರೆ ನಿಮ್ಮ ಮಂಡಿ ಜಾಯಿಂಟ್ಸಿಗೂ ನೀವು ಮೂವ್ಮೆಂಟ್ಸ್ ಕೊಟ್ಟಂಗ ಆಗ್ತದ ಮತ್ತು ನಿಮ್ಮ ಪಾದಗಳಿಗೆ ರೆಸ್ಟ್ ಕೊಟ್ಟಂಗ ಆಗ್ತದ. ಇಂಥ ಪಾದ ಶೂಲಗಳನ್ನೆಲ್ಲ ತಪ್ಪಿಸಬಹುದು. ಅದಕ್ಕೋಸ್ಕರ ಟ್ರೈ ಟು ಅವಾಯ್ಡ್ ಲಾಂಗ್ ಸ್ಟ್ಯಾಂಡಿಂಗ್, ವೇಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡ್ಕೊಡ್ರಿ, ನಿದ್ದೆ ಸರಿ ಮಾಡ್ಕೊಡ್ರಿ, ನ್ಯೂಟ್ರಿಯೆಂಟ್ಸ್ ಅನ್ನ ಕರೆಕ್ಟ್ ಆಗಿ ತಗೊಳ್ರಿ. ಇವೆಲ್ಲ ಮಾಡೋದ್ರಿಂದ ಡೆಫಿನೆಟ್ಲಿ ಈ ಹೀಲ್ ಪೇನ್ ಅನ್ನೋದೇನ್ ದೊಡ್ಡ ಸಮಸ್ಯೆ ಅಲ್ಲ, ಆರಾಮಾಗಿ ಕಡಿಮೆ ಮಾಡ್ಕೋಬಹುದು. ಫಸ್ಟ್ ಟೈಮ್ ನೋಡ್ಲಿಕ್ಕತ್ತವ್ರು ಏನ್ ಮಾಡ್ಬೇಕು ಗೊತ್ತದಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅಂಡ್ ಮ್ಯಾಕ್ಸಿಮಮ್ ಪೀಪಲ್ಗೆ ಇದನ್ನ ನೀವು ಶೇರ್ ಮಾಡೋದ್ರಿಂದ ಹೆಲ್ಪ್ ಆಗ್ತದೆ. ಸುಮ್ನೆ ಗಾಬರಿ ಆಗಿರ್ತಾರೆ, ಆಪರೇಷನ್ ಮಾಡಿಸ್ಕೊಳ್ಳಬೇಕೀಗ ಅಂತ ತಿಳ್ಕೊಂಡು ಅಂತವ್ರು ಆಪರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ವೆನ್ ಇಟ್ ಇಸ್ ಟೂ ಮಚ್ ಪೇನ್, ತಡ್ಕೊಳಿಕ್ಕೆ ಆಗಂಗಿಲ್ಲ, ಲೋಕಲ್ ಸ್ವೆಲ್ಲಿಂಗ್ ಬಂದ್ಬಿಟ್ಟದ, ವಿಪರೀತವಾದಂತ ರೆಡ್ನೆಸ್ ಆಗ್ಯದಪ್ಪ ಅಂತಂದ್ರೆ, ಅದ್ರ ಜೊತೆ ಮತ್ ಇನ್ಫೆಕ್ಷನ್ ಆಗ್ಯದ ಅಂತಂದ್ರೆ ನೀವು ಹೋಗಬೇಕಾಗ್ತದ. ನೀವು ಸರ್ಜನ್ಸ್ ಹತ್ರ ಹೋಗ್ಲೇಬೇಕು, ಕತ್ರಿ ಹಚ್ಚಬೇಕು, ಅದನ್ನ ಸರ್ಜರಿ ಮಾಡಿಸ್ಕೊಳ್ಬೇಕು. ಬಟ್ ನಂದ್ ಹಂಬಲ್ ಸಜೆಷನ್ ಏನಂದ್ರ ಆ ಲೆವೆಲ್ ಹೋಗ್ಲಿಕ್ ಬಿಡಬೇಡ್ರಿ. ಆಲ್ ಆಫ್ ಅ ಸಡನ್ಲಿ ನಿಮ್ಗೆ ಅಷ್ಟೊಂದು ಸಡನ್ ಆಗಿ ಆಗುವುದಿಲ್ಲ, ಅಕ್ಯೂಟ್ ಕಂಡೀಷನ್ ಬರುವುದಿಲ್ಲ. ಇವೆಲ್ಲ ಟೈಮ್ ತಗೋತಾವು. ಆ ಟೈಮ್ ಒಳಗೆ ಮಲ್ಕೊಂಡಿದ್ರಿ ಅಂತಂದ್ರ ಹಂಗ ಸರ್ಜರಿ ಹೋಗ್ಬೇಕಾಗ್ತದ. ನೀವು ಇನಿಷಿಯಲಿ ಇದನ್ನ ಕರೆಕ್ಟ್ ಆಗಿ ರಿಕಗ್ನೈಸ್ ಮಾಡ್ಕೊಂಡು ರೈಟ್ ಟ್ರೀಟ್ಮೆಂಟ್ ಅಂತ ತಗೊಂಡು ಉಪಚಾರ ಮಾಡ್ಕೊಂಡ್ರಿ ಅಂದ್ರೆ ಡೆಫಿನೆಟ್ಲಿ ಸರಿ ಆಗ್ತದ, ಆರಾಮಾಗಿ ಇರ್ಬೋದು. ಓಕೆ, ಥ್ಯಾಂಕ್ ಯು.